ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು 6ನೇ ತರಗತಿಯ ಗಣಿತ ಅಧ್ಯಾಯ 1 ಗಣಿತದಲ್ಲಿ ವಿನ್ಯಾಸಗಳು ಪಾಠದ 4ನೇ ಪುಟದಲ್ಲಿರುವಂತಹ ಲೆಕ್ಕಾಚಾರ ಮಾಡಿ ಲೆಕ್ಕಗಳನ್ನು ನೋಡೋಣ. ಇಲ್ಲಿ 3ನೇ ಪ್ರಶ್ನೆ, 36 ಎಂಬುದು ತ್ರಿಕೋನ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಎರಡೂ ಆಗಿರುವುದನ್ನು ನೀವು ಗಮನಿಸಿರಬಹುದು. ಅಂದರೆ 36 ಬಿಂದುಗಳನ್ನು ತ್ರಿಕೋನ ಮತ್ತು ಚೌಕ ಎರಡರಲ್ಲೂ ಸಂಪೂರ್ಣವಾಗಿ ಜೋಡಿಸಬಹುದು. ಇದನ್ನು ವಿವರಿಸುವ ಚಿತ್ರಗಳನ್ನು ಮಾಡಿ. ಸಂದರ್ಭಕ್ಕೆ ಅನುಗುಣವಾಗಿ ಒಂದೇ ಸಂಖ್ಯೆಯನ್ನು ವಿಭಿನ್ನವಾಗಿ ಪ್ರತಿನಿಧಿಸಬಹುದು ಎಂಬುದನ್ನು ಇದು ತೋರಿಸುತ್ತದೆ. ಕೆಲವು ಇತರ ಸಂಖ್ಯೆಗಳನ್ನು ವಿಭಿನ್ನ ರೀತಿಯಲ್ಲಿ ಚಿತ್ರಾತ್ಮಕವಾಗಿ ಪ್ರತಿನಿಧಿಸಲು ಪ್ರಯತ್ನಿಸಿ. ನಾವೀಗ 36 ಚುಕ್ಕೆಗಳನ್ನು ಬಳಸಿ ತ್ರಿಕೋನ ಸಂಖ್ಯೆಯಾಗಿ ಮತ್ತು ವರ್ಗ ಸಂಖ್ಯೆಯಾಗಿ ಜೋಡಿಸಬಹುದು. ಈಗ ನಾವು ಚಿತ್ರವನ್ನು ನೋಡೋಣ. ಇಲ್ಲಿ 36 ಚುಕ್ಕೆಗಳನ್ನು ಬಳಸಿ ತ್ರಿಭುಜ ಸಂಖ್ಯೆ ಹಾಗೂ ವರ್ಗ ಸಂಖ್ಯೆಯ ರೂಪದಲ್ಲಿ ಜೋಡಿಸಲಾಗಿದೆ. ವಿಭಿನ್ನವಾಗಿ ಪ್ರತಿನಿಧಿಸಬಹುದಾದ ಮತ್ತು ವಿಭಿನ್ನ ಪಾತ್ರ ವಹಿಸುವ ಮತ್ತೊಂದು ಸಂಖ್ಯೆ ಎಂದರೆ ಅದು 1225. ಇದು 35ರ ವರ್ಗವಾಗಿದೆ. ಯಾಕೆಂದರೆ ಇದು ತ್ರಿಕೋನ ಸಂಖ್ಯೆಯೂ ಹೌದು, ವರ್ಗ ಸಂಖ್ಯೆಯೂ ಹೌದು. ಈಗ 4ನೇ ಪ್ರಶ್ನೆ, ಕೆಳಗಿನ ಸಂಖ್ಯಾನುಕ್ರಮವನ್ನು ನೀವು ಏನೆಂದು ಕರೆಯುತ್ತೀರಿ? 1, 7, 19, 39 ಈ ರೀತಿಯ ಸಂಖ್ಯೆಗಳನ್ನು ನಾವು ಷಡ್ಭುಜೀಯ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಈ ಅನುಕ್ರಮದ ಮುಂದಿನ ಸಂಖ್ಯೆ ಯಾವುದು ಎಂದು ಕಂಡುಹಿಡಿಯಬೇಕು. ನೋಡಿ, ಷಡ್ಭುಜ ಸಂಖ್ಯೆಯಲ್ಲಿ ಬರುವಂತಹ ನಿಯಮ 1ನೇ ಸಂಖ್ಯೆ 1 ಆಗಿರುತ್ತದೆ. ಮೊದಲ ಸಂಖ್ಯೆ 1. 2ನೇ ಸಂಖ್ಯೆಯನ್ನು ಪಡೆಯಲು ನಾವು 1ನೇ ಸಂಖ್ಯೆಗೆ 6 ಕೂಡಿಸಬೇಕು. 3ನೇ ಸಂಖ್ಯೆಯನ್ನು ಪಡೆಯಲು ನಾವು 2ನೇ ಸಂಖ್ಯೆ ಕೂಡಿಸು 6 ಗುಣಿಸು 2. 4ನೇ ಸಂಖ್ಯೆಯನ್ನು ಪಡೆಯಲು 3ನೇ ಸಂಖ್ಯೆ ಕೂಡಿಸು 6 ಗುಣಿಸು 3. 5ನೇ ಸಂಖ್ಯೆಯನ್ನು ಪಡೆಯಲು 4ನೇ ಸಂಖ್ಯೆ ಕೂಡಿಸು 6 ಗುಣಿಸು 4. ಈ ರೀತಿ ನಾವು ಸೂತ್ರವನ್ನು ಬಳಸಿ ಮುಂದಿನ ಸಂಖ್ಯೆಗಳನ್ನು ಪಡೆಯಬಹುದು. ಇಲ್ಲಿ ಮುಂದಿನ ಸಂಖ್ಯೆಯು 61 ಆಗಿರುತ್ತದೆ. ಈಗ ನಾವು ಚಿತ್ರವನ್ನು ನೋಡೋಣ. ನೋಡಿ, ಈ ಚಿತ್ರದಲ್ಲಿ ಷಡ್ಭುಜ ಸಂಖ್ಯೆಗಳನ್ನು ಚಿತ್ರರೂಪದಲ್ಲಿ ತೋರಿಸಲಾಗಿದೆ. 1ನೇ ಷಡ್ಭುಜ ಸಂಖ್ಯೆಯಲ್ಲಿ ಒಂದೇ ಚುಕ್ಕೆ ಇದೆ. 2ನೇ ಷಡ್ಭುಜ ಸಂಖ್ಯೆ 7. ಇಲ್ಲಿ ನೋಡಿ, ಮಧ್ಯದಲ್ಲಿ 3 ಚುಕ್ಕೆ ಇದೆ. 3ನೇ ಷಡ್ಭುಜ ಸಂಖ್ಯೆ 19. ಮಧ್ಯದ ಸಾಲಿನಲ್ಲಿ 5 ಚುಕ್ಕೆ ಇದೆ. 4ನೇ ಷಡ್ಭುಜ ಸಂಖ್ಯೆ 37. ಇಲ್ಲಿ ಮಧ್ಯದ ಸಾಲಿನಲ್ಲಿ 7 ಚುಕ್ಕೆ ಇದೆ. ನೋಡಿ, ಬೆಸ ಸಂಖ್ಯೆಯಲ್ಲಿ ಮಧ್ಯದ ಸಾಲಿನಲ್ಲಿರುವ ಚುಕ್ಕೆಗಳು ಏರಿಕೆಯಾಗುತ್ತಾ ಹೋಗುತ್ತವೆ. ಅದೇ ರೀತಿ ಕೊನೆಯ ಸಾಲಿನ ಚುಕ್ಕೆಗಳನ್ನು ಗಮನಿಸಿ. 2, 3, 4, 5 ಈ ರೀತಿ ಏರಿಕೆಯಾಗುತ್ತಾ ಹೋಗುತ್ತದೆ. ಮುಂದಿನ ಪ್ರಶ್ನೆ, 2ರ ಘಾತಗಳು ಮತ್ತು 3ರ ಘಾತಗಳ ಅನುಕ್ರಮವನ್ನು ದೃಶ್ಯೀಕರಿಸಲು ಚಿತ್ರಾತ್ಮಕ ವಿಧಾನಗಳನ್ನು ನೀವು ಯೋಚಿಸಬಲ್ಲಿರಾ? 2ರ ಘಾತಗಳ ಬಗ್ಗೆ ಯೋಚಿಸಲು ಒಂದು ಸಂಭವನೀಯ ವಿಧಾನ ಇಲ್ಲಿದೆ. 2ರ ಘಾತಗಳು 1, 2, 4, 8, 16 ಇದರ ಚಿತ್ರಾತ್ಮಕ ವಿವರಣೆ ಇಲ್ಲಿ ನೀಡಲಾಗಿದೆ. ಇದು 2ರ ಘಾತಗಳ ಬಗ್ಗೆ ಯೋಚಿಸಬಹುದಾದ ಒಂದು ವಿಧಾನವಾಗಿದೆ. 2, 4, 8, 16 ಇವುಗಳನ್ನು ಈ ರೀತಿಯಾಗಿ ಚಿತ್ರಿಸಬಹುದು.
ಈಗ ನಾವು 3ರ ಘಾತಗಳನ್ನು ತೋರಿಸುವಂತಹ ಚಿತ್ರವನ್ನು ನೋಡೋಣ. 3ರ ಘಾತಗಳು ಇಲ್ಲಿ 1, 3, 9, 27, 81 ಈ ರೀತಿಯಾಗಿ ಮುಂದುವರಿಯುತ್ತವೆ. ಇಲ್ಲಿ ನೋಡಿ, 1 ಎಂದರೆ 3ರ ಘಾತ 0, 3 3ರ ಘಾತ 1, 9 3ರ ಘಾತ 2, 27 3ರ ಘಾತ 3, 81 3ರ ಘಾತ 4 ಈ ರೀತಿಯಾಗಿ ಮುಂದುವರಿಯುತ್ತವೆ. ಇದನ್ನು ನಾವು ತ್ರಿಕೋನ ಟ್ರ್ಯಾಂಗಲ್ ಫ್ರ್ಯಾಕ್ಟಲ್ ಲೈಕ್ ಪ್ಯಾಟರ್ನ್ ಈ ಮಾದರಿಯಿಂದ ತೋರಿಸಬಹುದು. ಚಿತ್ರವನ್ನು ನೋಡೋಣ. ಚಿತ್ರವನ್ನು ಸರಿಯಾಗಿ ಗಮನಿಸಿ. 1, 3, 9, 27, 81 ಇವುಗಳನ್ನು ತ್ರಿಕೋನ ರೂಪದಲ್ಲಿ ಈ ರೀತಿಯಾಗಿ ಜೋಡಿಸಬಹುದು. ನೀವು ಚುಕ್ಕೆಗಳನ್ನು ಎಣಿಸಿದಾಗ ಅಷ್ಟೇ ಸಂಖ್ಯೆಯ ಚುಕ್ಕೆಗಳು ಇಲ್ಲಿ ಕಂಡುಬರುತ್ತವೆ. ಈಗ ಪುಟ ಸಂಖ್ಯೆ 7ರಲ್ಲಿರುವ ಪ್ರಶ್ನೆಗಳನ್ನು ನೋಡೋಣ. ನೀವು ಎಣಿಕೆ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ, ಅಂದರೆ 1, 1 ಕೂಡಿಸು 2 ಕೂಡಿಸು 1, 1 ಕೂಡಿಸು 2 ಕೂಡಿಸು 3 ಕೂಡಿಸು 2 ಕೂಡಿಸು 1 ಈ ರೀತಿಯಾಗಿ ನಾವು ಕೂಡಿಸುತ್ತಾ ಹೋದಾಗ ವರ್ಗ ಸಂಖ್ಯೆಯನ್ನು ನೀಡುತ್ತದೆ ಎಂಬುದಕ್ಕೆ ಇದೇ ರೀತಿಯ ಚಿತ್ರಾತ್ಮಕ ವಿವರಣೆಯನ್ನು ನೀವು ಕಂಡುಕೊಳ್ಳಬಹುದೇ. ನೀವು ಎಣಿಕೆ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಸೇರಿಸಿದಾಗ ನೀವು ಮೂಲಭೂತವಾಗಿ ಚೌಕಗಳನ್ನು ಹೋಲುವ ಆಕಾರಗಳನ್ನು ರೂಪಿಸುತ್ತೀರಿ. ಉದಾಹರಣೆಗೆ 1 ಎಂದಾಗ ನಾವು 1 ಚೌಕ ಬಿಂದುವನ್ನು ಬಳಸುತ್ತೇವೆ. 1 ಕೂಡಿಸು 2 ಕೂಡಿಸು 1 = 4. ಇಲ್ಲಿ ನಾವು 2 ಗುಣಿಸು 2 ಚೌಕವನ್ನು ರೂಪಿಸುತ್ತದೆ. 1 ಕೂಡಿಸು 2 ಕೂಡಿಸು 3 ಕೂಡಿಸು 2 ಕೂಡಿಸು 1 = 9. ಇದು 3 × 3 ಚೌಕವನ್ನು ರೂಪಿಸುತ್ತದೆ. ಪ್ರತಿ ಬಾರಿಯೂ ಸಂಖ್ಯೆಗಳು ಸಮ್ಮಿಳಿತವಾಗಿ ಹೆಚ್ಚಾಗುತ್ತದೆ ಮತ್ತು ನಂತರ ಕಡಿಮೆಯಾಗುತ್ತದೆ. ಇದು ಒಂದು ಪರಿಪೂರ್ಣ ವರ್ಗ ವಿನ್ಯಾಸವನ್ನು ನೀಡುತ್ತದೆ. ಇದು ಚಿತ್ರಾತ್ಮಕ ವಿವರಣೆ. ಇಲ್ಲಿ ನಾವು 1, 4, 9, 16 ಮುಂತಾದ ವರ್ಗ ಸಂಖ್ಯೆಯನ್ನು ಈ ರೀತಿ ಕೂಡಿಸುವುದರ ಮೂಲಕ ಪಡೆಯಬಹುದು ಎಂಬುದನ್ನು ಚಿತ್ರರೂಪದಲ್ಲಿ ವಿವರಿಸಬಹುದು. ನೋಡಿ, ತ್ರಿಕೋನೀಯ ಸಂಖ್ಯೆಗಳನ್ನು ಈ ರೀತಿಯಾಗಿ ನಾವು ಚಿತ್ರರೂಪದಲ್ಲಿ ಜೋಡಿಸಬಹುದು. ಇಲ್ಲಿ 1ನೇ ಸಾಲಿನಲ್ಲಿ 1 ಚುಕ್ಕೆ ಇದ್ದರೆ 2ನೇ ಸಾಲಿನಲ್ಲಿ 2 ಚುಕ್ಕೆ, 3ನೇ ಸಾಲಿನಲ್ಲಿ 3 ಚುಕ್ಕೆ, 4ನೇ ಸಾಲಿನಲ್ಲಿ 4 ಚುಕ್ಕೆ ಈ ರೀತಿ ಚುಕ್ಕೆಗಳ ಸಂಖ್ಯೆ ಏರಿಕೆ ಕ್ರಮದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ. ನೀವು ಮುಂದಿನ ಪ್ರಶ್ನೆಯನ್ನು ನೋಡಿ. ನೀವು ತ್ರಿಕೋನೀಯ ಸಂಖ್ಯೆಗಳನ್ನು ಕೂಡಿಸುತ್ತಾ ಹೋದಂತೆ ಏನಾಗುತ್ತದೆ? ಯಾವ ಶ್ರೇಣಿಯನ್ನು ಪಡೆಯುವಿರಿ? ನಾವು ತ್ರಿಕೋನೀಯ ಸಂಖ್ಯೆಗಳನ್ನು ಕೂಡಿಸುತ್ತಾ ಹೋದಂತೆ 1 ಕೂಡಿಸು 3 = 4, 3 ಕೂಡಿಸು 6 = 9, 6 ಕೂಡಿಸು 10 = 16 ಇದೆಲ್ಲವೂ ವರ್ಗ ಸಂಖ್ಯೆಗಳಾಗಿರುತ್ತವೆ. ಹಾಗಾಗಿ ನಾವು ತ್ರಿಕೋನೀಯ ಸಂಖ್ಯೆಗಳ ಜೋಡಿಯನ್ನು ಕೂಡುತ್ತಾ ಹೋದಂತೆ ನಾವು ವರ್ಗ ಸಂಖ್ಯೆಯ ಶ್ರೇಣಿಯನ್ನು ಪಡೆಯುತ್ತೇವೆ. ನೋಡಿ, ಇದನ್ನು ಚಿತ್ರದಲ್ಲಿ ಈ ರೀತಿ ನಾವು ತೋರಿಸಬಹುದು. ಚಿತ್ರದ ಮೂಲಕ ತ್ರಿಕೋನೀಯ ಸಂಖ್ಯೆಗಳನ್ನು ಕೂಡುತ್ತಾ ಹೋದಂತೆ, ಅಂದರೆ ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋದಂತೆ ನಾವು ವರ್ಗ ಸಂಖ್ಯೆಯನ್ನು ಪಡೆಯಬಹುದು ಎಂಬುದನ್ನು ಈ ರೀತಿಯಾಗಿ ತೋರಿಸಬಹುದು. ನೋಡಿ, ಇಲ್ಲಿಂದ ಶುರು ಮಾಡಿದಾಗ ನಮಗೆ ಮೊದಲನೇ ಸಾಲಿನಲ್ಲಿ 1 ಕೂಡಿಸು 3 ಇಲ್ಲಿ 1 ಚುಕ್ಕೆ
ಮತ್ತು 3 ಚುಕ್ಕೆ, 4 ಚುಕ್ಕೆಗಳು ಸೇರಿ ಒಂದು ವರ್ಗ ದೊರೆಯಿತು. ಈಗ ಮುಂದಿನ 3 ಕೂಡಿಸು 6 ಸಮ 9. 9ರ ಒಂದು ವರ್ಗ ಸಂಖ್ಯೆ ಇಲ್ಲಿ ಕಾಣಬಹುದು. ಮುಂದಿನ ಪ್ರಶ್ನೆ ನೋಡಿ. ನೀವು 1ರಿಂದ ಆರಂಭಿಸಿ 2ರ ಘಾತಗಳನ್ನು ಕೂಡಿದಾಗ ಏನಾಗುತ್ತದೆ? ಅಂದರೆ 1, 1 ಕೂಡಿಸು 2, 1 ಕೂಡಿಸು 2 ಕೂಡಿಸು 4, 1 ಕೂಡಿಸು 2 ಕೂಡಿಸು 4 ಕೂಡಿಸು 8 ಇವುಗಳನ್ನು ತೆಗೆದುಕೊಂಡರೆ, ಈಗ ಈ ಪ್ರತಿಯೊಂದು ಸಂಖ್ಯೆಗಳಿಗೆ 1 ಸೇರಿಸಿ ನಿಮಗೆ ಯಾವ ಸಂಖ್ಯೆಗಳು ಸಿಗುತ್ತವೆ? ನಾವೀಗ 2ರ ಘಾತಗಳನ್ನು ಸೇರಿಸಿದಾಗ 1, 3, 7, 15 ಪಡೆದೆವು. ಪುನಃ ಈ ಉತ್ತರಗಳಿಗೆ, ಈ ಸಂಖ್ಯೆಗಳಿಗೆ 1 ಸೇರಿಸಿದಾಗ 1 ಕೂಡಿಸು 1 ಸಮ 2. ಈ 3ಕ್ಕೆ 1 ಕೂಡಿಸಿದಾಗ 4. ಇಲ್ಲಿ ಈ 7ಕ್ಕೆ 1 ಕೂಡಿಸಿದಾಗ 8. ಈ 15ಕ್ಕೆ 1 ಕೂಡಿಸಿದಾಗ 16. ಅಂದರೆ ಈಗ ಸಿಕ್ಕಿದ ಸಂಖ್ಯೆಗಳು 2, 4, 8, 16. ಅಂದರೆ ನಮಗೆ ಮತ್ತೆ 2ರ ಘಾತಗಳ ಸಂಖ್ಯಾನುಕ್ರಮವೇ ಸಿಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೀವು ತ್ರಿಕೋನೀಯ ಸಂಖ್ಯೆಗಳನ್ನು 6ರಿಂದ ಗುಣಿಸಿ ಅವುಗಳಿಗೆ 1 ಕೂಡಿದಾಗ ಏನಾಗುತ್ತದೆ? ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ? ಇದನ್ನು ಚಿತ್ರದೊಂದಿಗೆ ವಿವರಿಸಬಲ್ಲಿರಾ? ಇದು ನಾವು ಹಿಂದೆ ನೋಡಿದಂತೆ ತ್ರಿಕೋನೀಯ ಸಂಖ್ಯೆಗಳನ್ನು 6ರಿಂದ ಗುಣಿಸಿ 1 ಸೇರಿಸಿದಾಗ 1 ಗುಣಿಸು 6 ಕೂಡಿಸು 1 ಸಮ 7. ಮುಂದಿನ ತ್ರಿಕೋನೀಯ ಸಂಖ್ಯೆ 3. 3 ಗುಣಿಸು 6 ಸಮ 18. 18ಕ್ಕೆ 1 ಕೂಡಿಸಿದಾಗ 19. ಮುಂದಿನ ತ್ರಿಕೋನೀಯ ಸಂಖ್ಯೆ 6. 6 ಗುಣಿಸು 6 ಕೂಡಿಸು 1 ಸಮ 37. ಇಲ್ಲಿ ನೋಡಿ 7, 19, 37, 61 ಇವು ಷಡ್ಭುಜ ಸಂಖ್ಯೆಗಳಾಗಿವೆ. ನಾವು ಷಡ್ಭುಜ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಹಿಂದೆ ನಾವು ಚಿತ್ರ ಮಾಡಿದಂತೆ ನಾವು ಚಿತ್ರ ರೂಪದಲ್ಲಿ ಅದನ್ನು ತೋರಿಸಬಹುದು. ನೋಡಿ, ಷಡ್ಭುಜ ಸಂಖ್ಯೆಗಳ ಚಿತ್ರ ಈ ರೀತಿಯಾಗಿರುತ್ತದೆ. 8ನೇ ಪ್ರಶ್ನೆ ನೋಡೋಣ. ನೀವು ಷಡ್ಭುಜ ಸಂಖ್ಯೆಗಳನ್ನು ಕೂಡಿಸಲು ಆರಂಭಿಸಿದಾಗ ಏನಾಗುತ್ತದೆ? ಅಂದರೆ 1, 1 ಕೂಡಿಸು 7, 1 ಕೂಡಿಸು 7 ಕೂಡಿಸು 19 ಇತ್ಯಾದಿಯಾಗಿ ಯಾವ ಅನುಕ್ರಮ ಸಿಗುತ್ತದೆ? ಘನದ ಚಿತ್ರವನ್ನು ಬಳಸಿ ಇದನ್ನು ವಿವರಿಸಬಹುದೇ? ನಾವು ಷಡ್ಭುಜೀಯ ಸಂಖ್ಯೆಗಳನ್ನು ಸೇರಿಸಲು ಪ್ರಾರಂಭಿಸಿದಾಗ 1 ಸಮ 1, 1 ಕೂಡಿಸು 7 ಸಮ 8. ಇದನ್ನು 2ರ ಘಾತ 3 ಎಂಬುದಾಗಿ ಬರೆಯಬಹುದು. 1 ಕೂಡಿಸು 7 ಕೂಡಿಸು 19 ಸಮ 27. ಇದು 3ರ ಘಾತ 3 ಎಂದು ಬರೆಯಬಹುದು. 1 ಕೂಡಿಸು 7 ಕೂಡಿಸು 19 ಕೂಡಿಸು 37 ಸಮ 64. ಇದನ್ನು 4ರ ಘಾತ 3 ಎಂದು ಬರೆಯಬಹುದು. ನೋಡಿ, ಈ ರೀತಿಯಾಗಿ ನಮಗೆ ಈಗ ಸಿಕ್ಕಿದ ಸಂಖ್ಯೆಗಳೆಲ್ಲವೂ ಘನ ಸಂಖ್ಯೆಗಳಾಗಿರುತ್ತವೆ. ಅಂದರೆ 1ರ ಘನ 3 ಅಥವಾ 1ರ ಘಾತ 3, 2ರ ಘಾತ 3, 3ರ ಘಾತ 3, 4ರ ಘಾತ 3 ಈ ರೀತಿಯಾಗಿ ನಾವು ಘನ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಇದನ್ನು ಚಿತ್ರ ರೂಪದಲ್ಲಿ ಹೀಗೆ ತೋರಿಸಬಹುದು. ನೋಡಿ, ಈ ರೀತಿಯಾಗಿ ಚಿತ್ರದ ಮೂಲಕ ನಾವು ತೋರಿಸಬಹುದು. ಚುಕ್ಕೆಗಳನ್ನು ಬಳಸಿ ಕೂಡ ನಾವು ಘನವನ್ನು ತೋರಿಸಬಹುದು. ಈ ರೀತಿಯು ಚಿತ್ರ ರೂಪದಲ್ಲಿ ತೋರಿಸಬಹುದು.
ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.